ನನ್ನ ಹೆಸರು ಚಿದಂಬರ ಅಂತೇಳಿ. ನಾನೀಗ ಹಿಂದೆ ಒಂದು ಒಳ್ಳೆ ಕುಡಿ ಅಂತೇಳಿ ಅದರ ಬಗ್ಗೆ ಒಂದು ಗಿಡದ್ದೊಂದು ಮಾಹಿತಿ ಕೊಟ್ಟಿದ್ದೆ. ಅದಕ್ಕೆಲ್ಲ ನಂಗೆ ಕೆಲವು ಜನ ಕಮೆಂಟ್ ಹಾಕಿದ್ದಾರೆ, ಸರ್ ಅದು ಒಳ್ಳೆ ಕುಡಿ ಅಲ್ಲ ಸರ್, ಅದು ಹುಳ್ಚಪ್ಪು ಅಂತೇಳಿ ಬೇರೆ ಅಂತೇಳಿ. ನೋಡಿ, ಒಳ್ಳೆ ಕುಡಿಗೂ ಅದಕ್ಕೆ ವ್ಯತ್ಯಾಸ ಇವತ್ತೇ ತೋರಿಸ್ತೀನಿ. ನೋಡಿ, ಇದು ಒಳ್ಳೆ ಕುಡಿ, ಈ ಗಿಡ ಒಳ್ಳೆ ಕುಡಿ. ನೋಡಿ, ಇದ್ರ ಕಾಯಿ ಹೇಗೆ ನೋಡಿ, ಈ ತರ ಕಾಯಿ ಬರುತ್ತೆ. ಇದ್ರ ಎಲೆ ನೋಡಿ ಈ ತರ ಇರುತ್ತೆ. ಇದು ಸರ್ಪ ಸುತ್ತಿ ಬರುವಂತದ್ದು ಈ ಗಿಡ. ಒಳ್ಳೆ ಕುಡಿ ಅಂದ್ರೆ ಅದಕ್ಕೆ ವ್ಯತ್ಯಾಸ ಇರೋದು ಒಂದು ಅವ್ರು ಹೇಳಿದ್ದು ಕರೆಕ್ಟ್ ಇದೆ. ಆದ್ರೂ ನಾನು ಕಲಿಸಿರೋದು ಒಳ್ಳೆ ಕುಡಿಗೆ. ನೋಡಿ, ಇದು ಒಳ್ಳೆ ಕುಡಿ. ಈಗ ಹುಳ್ಚಪ್ ತೋರಿಸ್ತೀನಿ ನೋಡಿ, ಇದು ಹುಳ್ಚಪ್ ನೋಡಿ, ಇದು ಹುಳ್ಚಪ್. ಇದ್ರ ಕಾಯಿ ನೋಡಿ, ಯೆಲ್ಲೋ ಕಲರ್ ಇದೆ. ಇದು ಹುಳ್ಚಪ್ ನೋಡಿ, ಇದ್ರದ್ದು ಎಲೆ, ಇದು ಎಲೆ. ಇದು ಯಾವುದಕ್ಕೂ ಉಪಯೋಗ ಬರಲ್ಲ. ಇದು ಇಲ್ಲೇ ಇದೆಲ್ಲ ಈ ಕಣ್ಣಾಗ ಗುಡ್ಸಕ್ಕೆ ಹಿಡಿ ಎಲ್ಲ ಮಾಡ್ತಾರೆ ನಮ್ಮ ರೈತರೆಲ್ಲ ಸೇರಿ. ಇದು ಅದು ಬಿಟ್ರೆ ಮತ್ತೆ ಯಾವ್ದಕ್ಕೆ ಇದು ಉಪಯೋಗ ಬರಲ್ಲ. ಅದು ಮಾತ್ರ ಸರ್ಪ ಸತ್ತಕ್ಕೆ ಬರುತ್ತೆ. ಹಾಗಾಗಿ ಸ್ವಲ್ಪ ನೋಡಿ ಒಂದು ಇದು ಮಾಡಿ. ಯಾಕಂತ ಹೇಳಿದ್ರೆ ಒಳ್ಳೆ ಕುಡಿಗೂ ಹುಳ್ಚಪ್ಪಿಗೂ ವ್ಯತ್ಯಾಸ ಇರುತ್ತೆ, ಗಿಡದ ವ್ಯತ್ಯಾಸ ಇರುತ್ತೆ. ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ವ್ಯತ್ಯಾಸ ಆಗುತ್ತೆ. ಇಲ್ಲಂತ ಇದನ್ನೇ ಒಳ್ಳೆ ಕುಡಿ ಅಂತ ತಗೊಂಡು ಹೋಗ್ತಾರೆ. ಸ್ವಲ್ಪ ಜಾಗ್ರತೆಯಲ್ಲಿ ಇದು ಮಾಡ್ಕೊಂಬಿಡಿ ಔಷಧಿ ಮಾಡುವಾಗ. ಓಕೆ ಸರ್, ತುಂಬ ಥ್ಯಾಂಕ್ ಯು.